ಕನಿಷ್ ಚೌಹಾನ್ ಮತ್ತೆ ವಿಹಾನ್ ಮಲ್ಹೋತ್ರಾ ಇವರಿಬ್ಬರನ್ನ ಲಾಸ್ಟ್ ಅಲ್ಲಿ ಪಿಕ್ ಮಾಡಿದ್ರು RCB. ನಿಮ್ಗೆ ಜ್ಞಾಪಕ ಇದ್ರೆ ಇವರಿಬ್ರು ಈಗ ಇಂಡಿಯಾ ಅಂಡರ್-19 ಟೀಮ್ ಅಲ್ಲಿ ಇದ್ದಾರೆ. ಕನಿಷ್ ಚೌಹಾನ್ ಬಂದು ನಿಮ್ಗೆ ಹರಿಯಾಣ ಇಂದ. ಇವರು ಪ್ರೈಮರಿ ಸ್ಕಿಲ್ ಆಫ್ ಸ್ಪಿನ್ನರ್, ಸಿಕ್ಕಾಪಟ್ಟೆ ಕಿಲಾಡಿ ಬೌಲರ್ ಅಂತ ನನಗೆ ಇವ್ರು ಕೋಚ್ ಮಾಡ್ತಾ ಇರೋ ಏನ್ ಹೇಳ್ತೀರಾ, ಕೋಚ್ ಇಂದಾನೆ ಬಂದಿರುವಂತ ಮಾತೆ. ಸ್ಮಾರ್ಟ್ ಕ್ರಿಕೆಟರ್ ಅಂತ ಹೇಳ್ತಾರೆ ಇವ್ರ ಬಗ್ಗೆ. ಆಮೇಲೆ ಲೋಯರ್ ಡೌನ್ ದ ಆರ್ಡರ್ ದೂರ ಹೊಡೆಯೋ ತಾಕತ್ತಿರುವಂತ ಒಬ್ಬ ಬ್ಯಾಟರ್ ಯಾರು ಅಂದ್ರೆ ಅದು ಕನಿಷ್ ಚೌಹಾನ್. ನೋಡಿ, ನಮ್ಮ RCB ಲೈನಪ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನಮ್ಮ ಹತ್ರ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಇದ್ದಾರೆ, ಲೆಗ್ ಸ್ಪಿನ್ನರ್ ಇದ್ದಾರೆ, ಆಫ್ ಸ್ಪಿನ್ನರ್ ಅನ್ನೋದು ಇಲ್ಲ. ಕನಿಷ್ ಚೌಹಾನ್ ಆ ಒಂದು ಕೆಲಸನ ಮಾಡ್ತಾರೆ. ಓಕೆನಾ. ಇದಾದ್ಮೇಲೆ ವಿಹಾನ್ ಮಲ್ಹೋತ್ರಾ, ಇವರು ಟಾಪ್ ಆರ್ಡರ್ ಬ್ಯಾಟರು, ಲೆಫ್ಟ್ ಹ್ಯಾಂಡೆಡ್ ಬ್ಯಾಟರ್, ಸಾಲಿಡ್ ಬ್ಯಾಟ್ ಅಂತ ಕೇಳ್ಪಟ್ಟಿದೀವಿ. ಆಮೇಲೆ ಕ್ವಾಲಿಟಿ ಆಫ್ ಸ್ಪಿನ್ ಕೂಡ ಮಾಡ್ತಾರೆ ಇವರು ನಿಮ್ಗೆ ಡಮಾಲ್ ಡಿಮಿಲ್ ಬ್ಯಾಟರ್ ಅಲ್ಲ. ಏನಾದ್ರು ವಿಕೆಟ್ ಬಿತ್ತು ಅಂತ ಹೇಳಿದ್ರೆ ಒಂದ್ ಕಡೆ ವಿಕೆಟ್ ಬೀಳ್ದಿರೋಂಗೆ ನೋಡ್ಕೊಳ್ಳೋ ಅಂತ ಒಬ್ಬ ವ್ಯಕ್ತಿ. ಆಮೇಲೆ ಉದ್ದ ಬೇರೆ ಇದ್ದಾರೆ, ಲಾಂಗ್ ಲಿವರ್ಸ್ ಇದೆ, ಸಖತ್ತಾಗಿ ಹೊಡಿತಾರೆ ಅಂತ ಕೇಳ್ಪಟ್ಟಿದೀವಿ. ಈಗ ಇಂಡಿಯಾ ಅಂಡರ್-19 ಟೀಮ್ ಅಲ್ಲಿ ಇದ್ದಾರೆ ಅವರು. ಈಗ ದುಬೈಯಲ್ಲಿ ನಡೀತಾ ಇದೆಯಲ್ಲ ಏಷ್ಯಾ ಕಪ್, ಅದ್ರಲ್ಲಿ ವಿಹಾನ್ ಮಲ್ಹೋತ್ರಾ ಬಗ್ಗೆ ನೀವು ಈಗ ಕ್ಲೋಸ್ ಆಗಿ ಫಾಲೋ ಅಪ್ ಮಾಡಿ ಬೇಕಾದ್ರೆ. ಕನಿಷ್ ಚೌಹಾನ್ ಇವರು ಇತ್ತೀಚಿನ ದಿನಗಳಲ್ಲಿ ಆಸ್ಟ್ರೇಲಿಯಾ ಸೀರೀಸ್ಗೆ ಹೋಗಿದ್ರು, ನಿಮ್ಗೆ ಜ್ಞಾಪಕ ಇದ್ರೆ. ಇಂಡಿಯಾ ಅಂಡರ್-19 ಆಡಕ್ಕೆ ವೈಭವ್ ಸೂರ್ಯವಂಶಿ ಎಲ್ಲ ಧಮಕ ಮಾಡಿದ್ರಲ್ಲ. ಪ್ರತಿಯೊಂದು ಪಂದ್ಯದಲ್ಲೂ 2 ವಿಕೆಟ್ ಎತ್ತಾರೆ. ಆಸ್ಟ್ರೇಲಿಯನ್ ಕಂಡೀಷನ್ಸ್ ಅಲ್ಲಿ 2 ವಿಕೆಟ್ ಎತ್ತೋ ಅಂತ ಒಂದು ಆ ಸ್ಪಿನ್ನರ್ ಅಂತ ಹೇಳಿದ್ರೆ ಬರೀ ಬಾಲ್ ತಿರುಗಿಸೋದಲ್ಲ, ನೀವು ಸ್ಮಾರ್ಟ್ ಥಿಂಕರ್ ಆಗಿರ್ಬೇಕು, ನಿಮ್ಮ ಹತ್ರ ಒಳ್ಳೆ ಕಂಟ್ರೋಲ್ ಇರಬೇಕು, ವೇರಿಯೇಷನ್ ಇರಬೇಕು. ಅವಾಗ್ಲೇನೆ ಆಸ್ಟ್ರೇಲಿಯನ್ ಕಂಡೀಷನ್ಸ್ ಅಲ್ಲಿ ವಿಕೆಟ್ ಪಿಕ್ ಮಾಡಕ್ಕಾಗದು. ಆಮೇಲೆ ಸರ್ ಇವ್ರಿಬ್ಬರದು T20 ರೆಕಾರ್ಡ್ ನೋಡಿ ಮಾತಾಡ್ತಾ ಇದ್ದೀರಾ ಅಂದ್ರೆ ನೋಡಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂಡರ್-19 ಆಡೋರು ಮ್ಯಾಕ್ಸಿಮಮ್ ODI ಮಾತ್ರ ಆಡೋದು, T20 ಅವ್ರು ಆಡೋದಿಲ್ಲ. ಓಕೆನಾ.